ಶ್ರೀರಾಮುಲು ಕರೋನಾ ಟೈಮ್ನಾಗ ಇಂಜೆಕ್ಷನ್ ಮಾರಿದಾರ ಅದ್ ಮಾರಿದಾನ ಅವ್ನು ನೋಡಿದಾನ. ಧೈರ್ಯ ಇದ್ರೆ ಯಾವಾಗನ್ನ ಮಾತಾಡ್ತಾನಲ್ಲ, ದಮ್ಮು ಧೈರ್ಯ ಅವ್ರಿಗಂತ ಒಂದು ಕೆಜಿ ಜಾಸ್ತಿ ಐತೆ ನಮಗೆ. ಅವ್ನ್ ದಮ್ಮಿದ್ರೆ ನಾನು ಅವ್ನ ಅಪೋಸಿಟ್ ನಿಂತ್ಕೊಂತೇನೆ, ಸೋತ್ರ ನಾನು ಬಲ್ಲಾರ್ ಬಿಟ್ಟು ಕೊಡ್ತೀನಿ, ಅವ್ನ್ ಬಿಡ್ತಾನ ಅಂತ ಕೇಳಿ. ತಮ್ಮ ಇನ್ನೊಂದ್ಸಾರಿ ನೀನು ನೀಟಾಗಿ ಮಾತಾಡಿದ್ರೆ ನಿನಗೆ ಅನುಕೂಲ, ಇಲ್ಲಪ್ಪ ಅಂದ್ರೆ ನೀನ್ ಸತಿ ನಾವು ಗೆರವು ಮಾಡ್ತೀವಿ, ನೀನ್ ಬಜಾರ್ನಾಗ ಹೆಂಗ್ ತಿರ್ಗಾಡ್ತೀವಿ ನಾವು ನೋಡ್ತೀವಿ. ಇನ್ನು ಮುಂದೆ ದಯಮಾಡಿ ಒಂದು ಏಕವಚನ ಅಲ್ಲ, ಇನ್ನೊಂದು ಮಾತಾಡಿದ್ರು ನಾವು ಸಹಿಸಿಕೊಳ್ಳಕ್ ಆಗ್ತಾರೆ. ಮನೆ ಮುಗಿದಲ್ಲ, ಗೇಟ್ ಮುಗಿದ್ರೆ ಬರ್ತಾರೆ, ಗೇಟ್ ಮುಟ್ಟೆ ಕೂಡ ಆರಾಗ್ತಿಲ್ಲ. ಕಾಂಗ್ರೆಸ್ ಪಾರ್ಟಿ ಅವರು ಜನಕ್ಕೆ ಏನ್ ಹೇಳ್ಬೇಕೆಂಬ ಒಂದು ಉದ್ದೇಶದಿಂದ ನಿನ್ನೆ ಒಂದು ರ್ಯಾಲಿ ಇಟ್ಕೊಂಡಿದ್ದಾರೆ. ಆ ರ್ಯಾಲಿನಾಗ ಮಾತಾಡ್ತಾ ಇರೋ ಮಾತು, ನಾವು ಮಾತಾಡಿದ್ರೆ ಬಿಜೆಪಿ ಅವರು ಹೊರಗಡೆ ಬರಬಾರ್ದು ಅಂತ ಒಂದು ಮಾತು ಮಾತಾಡ್ತಾ ಇದ್ದಾರೆ. ಮನೆ ನುಗ್ತೀವಿ, ಮತ್ತೆ ಬೆದರಿಕೆ ಆಗ್ತೀವಿ, ಯಾರು ಬರ್ತಾರ, ಇನ್ನೋ ಒಂದು ಅವಹೇಳನ ಮಾತು ಮಾತಾಡ್ತಾ ಇದಾರ. ನಿನ್ನೆ ಹೇಳಿದ್ರು ಜನಾರ್ದನ್ ರೆಡ್ಡಿ ಹಂಗ, ಶ್ರೀರಾಮುಲು ಹಿಂಗ ಅಂತ ಹೇಳ್ತಾ ಇದ್ರು. ಅವರು ಕಾಂಗ್ರೆಸ್ ಸದಸ್ಯಗಳು ಆಪೋಸಿಟ್ ಮಾಡಿ ಅವ್ರದ್ದು ಮೀಟಿಂಗ್ ನಡೆದಂಗ್ ಮಾಡಿದ್ರು. ಸರ್ 350 ಎಕರೆ ಇದು 350 ಎಕರೆ ಇದಾಗಿದೆ ಸರ್. ಇದೇ ಗೂಢಾಧ್ಯಕ್ಷರು ಮೀಟಿಂಗ್ ನಡೆದಂಗ್ ಮಾಡಿರೋದು ಅವರೇ ಕಾಂಗ್ರೆಸ್ ಸದಸ್ಯರು. ಏನಂತ, ಒಂದ್ ಎಕರೆಗೆ 3 ಲಕ್ಷ ತಗೊಂತಾ ಇದ್ದಾರ ಅಂತ. ಇವ್ರು ಆಂಜನೇಯಲು ಮಾತು ಹೇಳಿದ್ರು, ನಾವು ಏನಿಲ್ಲ ಚಾಚಾ, ಅವ್ರೆಲ್ಲಾರು ಮಾಡ್ತಾ ಇರೋದು ಅನ್ಯಾಯ ದೌರ್ಜನ್ಯ ಅಂತಂದ್ರು. ಅವರು ಕಾಂಗ್ರೆಸ್ ಪಾರ್ಟಿಯವರೇ ಗೂಡಾದಾಗ ಸದಸ್ಯರಿದ್ದಾಗ ಅದೇ ಸದಸ್ಯರೇ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ನಾರಾ ಭರತ್ ರೆಡ್ಡಿ ಅವರು, ಗಣೇಶ್ ಅವರು ಬೆಂಗಳೂರು ಕಳಿಸಿದ್ರು. ಅಲ್ಲಿಂದ ಬಂತು ನೀವು ಮಾಡಿರೋ ತಪ್ಪು, ಮತ್ತೆ ಆಮೇಲೆ ನೆಕ್ಸ್ಟ್ ಮೀಟಿಂಗ್ ನಾಗ ಎಲ್ಲ ಏನಾನ ಇದ್ದಿದ್ರೆ ನೀವು ಮೂವರು ಕುತ್ಕೊಂಡು ಮಾತಾಡಿ ಚರ್ಚೆ ಮಾಡ್ರಿ ಅಂತ. ಹಾಗಾದ್ರೆ ಯಾರು ಮಾಡಿರೋದು? ಹಳೆ ಕಾಲದಾಗ ಇದ್ದಿದ್ದು ಅವು ಮಾಡ್ಯಾರ ಇವು ಮಾಡ್ಯಾರ, ನಿಮ್ ಮನೆ ತೂರ್ತಿವಿ ಅದು ತೂರ್ತಿವಿ. ಅವನು ದಮ್ಮಿದ್ರೆ, ಆನೆಯ ದಮ್ಮು ಧೈರ್ಯ ಇದ್ರೆ ಯಾವಾಗನ್ನ ಮಾತಾಡ್ತಾನಲ್ಲ, ದಮ್ಮು ಧೈರ್ಯ ಅವ್ರಿಗಂತ ಒಂದು ಕೆಜಿ ಜಾಸ್ತಿ ಐತೆ ನಮಗೆ. ಅವನ್ ವಾರ್ಡ್ನಾಗ ಕಾಂಗ್ರೆಸ್ ಪಾರ್ಟಿ ಮಹಾನಗರ ಸದಸ್ಯರಿದ್ದಾರೆ. ಅವನು ರಾಜೀನಾಮಾ ಮಾಡ್ಲಿ, ಅವನ್ ದಮ್ಮಿದ್ರೆ ನಾನು ಅವ್ನ ಅಪೋಸಿಟ್ ನಿಂತ್ಕೊಂತೇನೆ, ಸೋತ್ರ ನಾನು ಬಲ್ಲಾರ್ ಬಿಟ್ಟು ಕೊಡ್ತೀನಿ, ಅವ್ನ್ ಬಿಡ್ತಾನ ಅಂತ ಕೇಳಿ ನಿಮ್ಮ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮಾತಾಡೋ ಮಾತ ಕರೆಕ್ಟ್ ಇರ್ಬೇಕು, ಯಾವಾಗ್ಲನ್ನಾಗ್ಲಿ ರಾಜಕೀಯ ಮಾತಾಡ್ಬೇಕು. ವೈಯಕ್ತಿಕ ಮಾತಾಡಿದ್ರೆ ಶ್ರೀರಾಮುಲು ಕರೋನಾ ಟೈಮ್ನಾಗ ಇಂಜೆಕ್ಷನ್ ಮಾರಿದಾರ ಅದ್ ಮಾರಿದಾನ ಅವ್ನ್ ನೋಡಿದ್ದಾನ. ಸುಮ್ನೆ ಇದ್ದೀವಿ, ಅವ್ನ್ ಇನ್ನ ಸ್ವಲ್ಪ ಮುಂದಕ್ಕೆ ಹೋಗಿದ್ದಾನ, ಅವಂದೆಲ್ಲ ನೋಡಿದ್ವಿ. ಏನ್ ತೊಂದ್ರೆ ಇಲ್ಲ. ದಯವಿಟ್ಟು ಅವ್ರಿಗೆ ಹೇಳ್ಬೇಕು, ತಮ್ಮ ಇನ್ನೊಂದ್ಸಾರಿ ನೀನು ನೀಟಾಗಿ ಮಾತಾಡಿದ್ರೆ ನಿನಗೆ ಅನುಕೂಲ, ಇಲ್ಲಪ್ಪ ಅಂದ್ರೆ ನೀನ್ ಸತಿ ನಾವು ಗೆರವು ಮಾಡ್ತೀವಿ, ನೀನ್ ಬಜಾರ್ನಾಗ ಹೆಂಗ್ ತಿರ್ಗಾಡ್ತೀವಿ ನಾವು ನೋಡ್ತೀವಿ. ನೀವು ಮನೆಗೆ ಹೋಗೋದಲ್ಲ, ನಾವ್ ಇಲ್ಲೇ ತಿರ್ಗಾಡ್ತೀವಿ, ನೀನ್ ಬಾ. ಅವ್ರು ಇವನೊಂದು ಮಾತಾಡ್ತಾ ದೊಡ್ಡದಲ್ಲ, ದಯ ಮಾಡಿ ರಾಜಕೀಯವಾಗಿ ಯಾರು ವೈಯಕ್ತಿಕವಾಗಿ ಮಾತಾಡ್ಬಾರ್ದು. ಹಂಗಾಗಿ ಎಲ್ಲರಿಗೆ ನಾವು ನಮ್ಮ ಭಾಷೆ ನಿಮ್ಗೆಲ್ಲ ಗೊತ್ತು, ನಾವ್ ಯಾಕಂತ ನಿಮ್ಗೆಲ್ಲ ಗೊತ್ತು. ನಡೆಸ್ಬೇಕಂತ ನಾವ್ ನಡೆಸ್ಬೇಕು ಸರ್, ಅವರೆಲ್ಲ ನಡ್ಸೋದ್ ನಾವ್ ಸರ್. ಒಂದ್ ಕಲಾವಿಗಿರಿ ಬಳ್ಳಾರಿಯಲ್ಲಿ ಪದ್ಧತಿ ಇತ್ತು, ದಣಿ ಅಂತಿತ್ತು. ಅಂತ ಶ್ರೀರಾಮಣ್ಣ ಕೆತ್ತ ಮೇಲೆ ಅದೆಲ್ಲ ಹೋಯ್ತು. ಎಲ್ಲರಿಗೂ ಸ್ವತಂತ್ರ ಕೊಟ್ಟ ನಮ್ಮ ಶ್ರೀರಾಮಣ್ಣ ಬಳ್ಳಾರಿಯಲ್ಲಿ. ಅವತ್ತಿನವರಿಗೆ ಗುಲಾಮಗಿರಿ ಇತ್ತು. ಇದೊಂದು ಒಬ್ಬ ಚಾಲೆಂಜ್ ಆಯ್ತು. ಬಳ್ಳಾರಿಯಲ್ಲಿ ನಮ್ಮ ಶ್ರೀರಾಮಣ್ಣ ಕೆತ್ತ ಮೇಲೆ ಸ್ವತಂತ್ರವಾಗಿ ಎಲ್ಲರೂ ಸ್ವತಂತ್ರವಾಗಿ ಓಡಾಡಿದ್ರು. ಇಲ್ಲಾಂದ್ರೆ ದಣಿ ಅಂತೇಳಿ ಒಂದು MLA ಶಾಸಕರ ಮನೆ ಮುಂದೆ ದಣಿ ಅಂತ ಇರ್ತಿದ್ರು. ಇವತ್ತು SC ST ಜನ, OBC ಜನ, ಎಲ್ಲಾ ಜನ ಸ್ವತಂತ್ರವಾಗಿ ಬರ್ಬೇಕಂದ್ರೆ ಯಾರಿಗೆ ಭಯಬೀಳ್ದಾಗ ಶ್ರೀರಾಮುಲು ಅಣ್ಣನೇ MLA ಆದ್ಮೇಲೆ ಬಳ್ಳಾರಿ ಶಾಂತ ವಾತಾವರಣ ಐತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಯಮಾಡಿ ಐತ ಬಾರ್ರೆ ನಾನು ಇವತ್ತು DK ಶಿವಕುಮಾರ್ದು ನಾನು ಯಾರಿಗೂ ತಡೆಗಳಂದ್ರೆ ಕಾನೂನು ಇವರಪ್ಪಂದ ಅಂದ್ರೆ ಕಾನೂನು ಇವರಪ್ಪಂದಾಗ ತಡೆಗಳಂದ್ರೆ ಬಾ ಬಂದು ನೋಡು, ಗೊತ್ತಾಗ್ತದೆ ಏನಂಬ ಸಿನಿಮಾ ಬಂದು ಏನಂಬ ಏನಂಬ ಗೊತ್ತಾಗ್ತದೆ. ಅಣ್ಣ ತಮ್ಮ ಇದೀವಿ. ಇನ್ನು ಮುಂದೆ ದಯಮಾಡಿ ಒಂದು ಏಕವಚನ ಅಲ್ಲ, ಇನ್ನೊಂದು ಮಾತಾಡಿದ್ರು ನಾವು ಸಹಿಸಿಕೊಳ್ಳಕ್ ಆಗ್ತಲ್ಲ. ಅದು ಬರಂಗಿದ್ರೆ ಒಬ್ಬನ್ ಚಾಲೆಂಜ್ ಬಂದ್ಬಿಡ್ಬೇಕು, ಮಾತಾಡ್ಬಾರ್ದು. ಜನ ಇದ್ದಾಗ ಉತ್ತರ ಕುಮಾರ್ ಜಂಬಕ್ ಅಂತಾನಲ್ಲ, ಜಂಬಕ್ ವಚ್ಚಿದ್ದು ಉತ್ತರ ಕುಮಾರ್ ಯಾವತ್ತು ನಡೆಯಂಗಿಲ್ಲ. ದಯಮಾಡಿ ಯುದ್ಧ ಮೇಲೆ ವೀರ ವೇಷದಿಂದ ಬರ್ಬೇಕು. ಅವ್ರಿಗೆ ಇದೇ ಮಾತು ನಾನು ಹೇಳ್ತೀನಿ. ನಮ್ಮ ತಂಡಿ ಬಂದ್ರೆ ಯಾವ್ದು ಸುಮ್ಕಿರಕಲ್ಲ, ನಾವು ನಮ್ಮ ಅಣ್ಣನ ಕಾಪಾಡಿಕೊಂಬ ಶಕ್ತಿ ನಮ್ಗೆ ಐತಿ. ಏನೋ ಹೋಗ್ಲಿ ಅಂತ ಹೇಳಿದ್ರು. ಅವತ್ತು ಯಶಪಾಲ್ ಶಿವರ್ಣ ಮಾತಾಡ್ದ, ಸೋಮಶೇಖರ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡ್ದ. ಅದಕ್ಕೊಂದು ನಮ್ಗೂ ತಾಳ್ಮೆ ಐತಿ. ಇವತ್ತು ನೀವು ಕೇಳ್ತಿದ್ರೆ ನಿಮ್ಗೂ ಅವ್ರಿಗೆ ಏನ್ ಡಿಫ್ರೆನ್ಸ್ ಅಂತ. ನಮ್ಗೂ ಮನುಷ್ಯತ್ವ ಐತಲ್ಲ, ನಮಗೂ ತಾಳ್ಮೆ ಇದೆ. ನಾವು ಬಿಜೆಪಿ ಕೂಡ ಕುದಿಯ ರಕ್ತ ಇದೆ ನಮಗೂ ಕೂಡ, ನಮ್ಮವ್ರಿಗೂ ಕೂಡ. ಇಷ್ಟು ದಿನ ತಾಳ್ಮೆ ಅಂದ್ರೆ ಇನ್ನು ಮೇಲೆ ನಾವು ತಾಳ್ಮೆಯಿಂದ ಇರೋ ಪ್ರಸಕ್ತೇ ಇಲ್ಲ. ಯಾರೇ ಏನೇ ಮಾಡ್ಲಿ ಎಲ್ಲದಕ್ಕೂ ನಾವು ಸಿದ್ಧ. ಮನೆ ಮುಗಿದಲ್ಲ, ಗೇಟ್ ಮುಟ್ಟಿದ್ರೆ ಪ್ರಶ್ನೆ ಆಗ್ಬಿಡ್ತಿ. ಗೇಟ್ ಮುಟ್ಟ ಕೂಡ ಅರ್ಹತೆ ನಿಮ್ಗೆ. ಶ್ರೀರಾಮಣ್ಣ ಜನಾರ್ದನ್ ಮನೆ ಗೇಟ್ ಮುಟ್ಟ ಕೂಡ ಅರ್ಹತೆ ಇಲ್ಲ ನಿಮ್ಗೆ. ಯಾವ ತರ ಆಗಲ್ಲ. ದಯವಿಟ್ಟು ಇಂತ ಪದಗಳು ಉಪಯೋಗಿಸ್ಕೋಬೇಡ್ರಿ.
ಗಾಂಚಾಲಿ ಪದ ಇವೆಲ್ಲ ನಾವು ಅದಕ್ಕೆ ಡಬಲ್ ಉಪಯೋಗಿಸ್ತೀವಿ. ನಮ್ಗೆ ಆ ಶಕ್ತಿ ಇದೆ. ನಮ್ ಬ್ರಾಹ್ಮಣ ನಮ್ ವೆಂಕಟರಮಣ ಅಂದಾಗ ಅವ್ರಿಗಿಂತ 1.5 ಕೆಜಿ ದಮ್ಮು ತಾಕತ್ತು ಜಾಸ್ತಿ ಇದೆ. ಅಣ್ಣ ಎಲ್ಲ ಮಾತಾಡಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಮುಂದಿನ ದಿವಸಗಳಲ್ಲಿ ಇಂಥವು ಪದಗಳು ಬಿಟ್ಟು ರಾಜಕೀಯ ಮಾಡೋದ್ ಕಲ್ತಾರೆ. ಇದು ರಾಜಕೀಯ ಶೋಭೆ ಅಲ್ಲ. ಸ್ಪೋಟದ ಕೇಳಕ್ ಮಾತ್ರ ನಮಗೂ ಬಹಳ ಬರ್ತಾವ, ಬೇಡ. ಜನದನ್ನ ದೇಶದಲ್ಲಿ ಶಾಸಕರು ನೀವು ಇಲ್ಲರಿ, ನೀವು ಅವ್ರ ಬಗ್ಗೆ ಮಾತ್ರ ಅರ್ಹತೆ ಇಲ್ಲ ಮತ್ತೆ ನಿಮ್ಗೆ. ಇಲ್ಲ, ಈಗ ನಾವು ವೆಂಕಟರಮಣ ಅವ್ರ ಭಾಷೆಯಲ್ಲಿ ಎಲ್ಲ ಹೇಳಿದ್ದಾರೆ. ಹೌದು, ಅಲ್ಲ ಬಳ್ಳಾರಿ ಬರಲಿ, ಜನಾರ್ದನ್ ರೆಡ್ಡಿ ಮನೆ ಚೇಲು, ಶ್ರೀರಾಮುಲು ಮನೆ ಚೇಲು, ಈಗ ಹಗರಣ ಮಾಡಿದವರು ಅವ್ರ ಮನೆಗೆ ಹೋಗ್ಬೇಕು. ನಾವೆಲ್ಲರೂ ನಾಗೇಂದ್ರ ಮನೆಗೆ ಹೋಗ್ಬೇಕು, ನಾಸಿರ್ ಹುಸೇನ್ ಮನೆಗೆ ಹೋಗ್ಬೇಕು, ಗಣೇಶ್ ಮನೆಗೆ ಹೋಗ್ಬೇಕು. ಎಲ್ಲ ಕಾಂಗ್ರೆಸ್ ಅವ್ರು ಹಗರಣ ಮಾಡಿದ್ರು, ಅವ್ರ ಮನೆ ಮುಂದೆ ನಾವು ಧರಣಿ ಕೊಡ್ಬೇಕು. ಬರ್ತದೆ ಇವ್ರು ಮಾಡೋ ವಿಚಾರಕ್ಕೆ ಮುಂದಿನ ದಿನಗಳಲ್ಲಿ ಆ ಪರಿಸ್ಥಿತಿ ಬರ್ತದೆ. ಆ ಸಂಸ್ಕೃತಿ ಬೇಡ ಅಂತ ಹೇಳ್ತಿದ್ವಿ. ಹೇಳ್ತಿದ್ವಿ ನಾವು. ದಯವಿಟ್ಟು ಜನ ನೋಡ್ತಾ ಇದಾರ ಏನ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಅವ್ರ ಅಂತ. ಏನಿಲ್ಲ ಅಂತ ನಾಡಿನ ನೋಡ್ತಾ ಇದ್ದಾರೆ. ನೀವು ಶ್ರೀರಾಮುಲ ಬಗ್ಗೆ ಮಾತಾಡ್ತೀರಿ. ಇದು 2007 ಯಡಿಯೂರಪ್ಪ ಇದ್ದಾಗ ಈ ಸಂಸ್ಥೆ ತೆಗೆದಿದ್ದು ಎಸ್ ಟಿ ನಿಗಮ ಅಂತ ಹೇಳಿ ಬಡವರ ಪರಿಶಿಷ್ಟ ಕಲ್ಯಾಣಕ್ಕೋಸ್ಕರ ಅವತ್ತು ಆ ಬೋರ್ಡ್ ನಿಗಮ ಆಗಿತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ. ಅದನ್ನೇನು ಉಳಿಸಿರಿ ಇವತ್ತು ನೀವು ನುಂಗ್ಬಿಟ್ಟಿರಿ. ಬಡವರ ಕಲ್ಯಾಣಕ್ಕೋಸ್ಕರ ಅವತ್ತು ನೀನು ಅದು ವಾಲ್ಮೀಕಿ ನಿಗಮ ಅಭಿವೃದ್ಧಿ ಅವತ್ತು ಯಡಿಯೂರಪ್ಪ ಮಾಡಿದ್ರೆ ಇವತ್ತು ನೀವು ಅದನ್ನ ನುಂಗಿಬಿಟ್ಟಿರಿ.